खनन घोटाले को लेकर मंत्री एच.के. पाटिल द्वारा मुख्यमंत्री को भेजे गए पत्र के संबंध में गृह मंत्री डॉक्टर जी परमेश्वर ने आज बागलकोट में प्रतिक्रिया दी और उन्होंने स्पष्ट किया है कि पाटिल ने अपने पत्र में यह नहीं लिखा है कि यह भ्रष्टाचार हमारी मौजूदा सरकार में हुआ है। परमेश्वर ने बताया है कि उस पत्र को एक प्रति मेरे पास भी है और उसमें उल्लेख किया गया है कि राज्य में पहले खनन घोटाला हुआ था। इस दौरान 1,50,000 करोड़ रुपए की मूल्य के लौह अयस्क को अवैध रूप से निकाला गया था। इसमें जो कमाई हुई वह करीबन 1.5 लाख करोड़ की थी और उन्होंने कहा कि इस अवैध खनन से अर्जित धन से कई लोगों ने संपत्तियां खरीदी है और विभिन्न तरीकों से इन पैसों का उपयोग किया गया है। मंत्री पाटिल ने पत्र में सुझाव दिया और उन संपत्तियों को जब्त किया। परमेश्वर ने आगे कहा कि इस पत्र की विषय वस्तु को हम मंत्रिमंडल की बैठक में मुख्यमंत्री की अध्यक्षता में चर्चा में लाएंगे और निर्णय लेंगे। साथ ही उन्होंने यह भी स्पष्ट किया है कि यह घोटाला केवल मौजूदा सरकार में नहीं बल्कि पिछली सभी सरकारों के कार्यकाल में हुआ है और इस विषय पर कोई ठोस कदम उठाने की आवश्यकता है। इसी उद्देश्य से एच.के. पाटिल ने मुख्यमंत्री को पत्र लिखा। ನಾವು ವೆರಿಫೈ ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನು ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ. ನಿಮ್ಮ ಸರ್ಕಾರದ ಬಗ್ಗೆ ಎಚ್.ಕೆ. ಪಾಟೀಲ್ರು ಸುಮಾರು 7 ಪುಟಗಳ ಒಂದು ಕಂಪ್ಲೇಂಟ್ ಅನ್ನು CM ಅವರಿಗೆ ಕಳಿಸಿರ್ತಕ್ಕಂಥದ್ದು, ಅದರಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಡಗಿರ್ತಕ್ಕಂಥವ್ರನ್ನ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ. ಆ ಪತ್ರ ನನ್ನ ಹತ್ರ ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಕೇಳಿ ಸರ್, ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. ಅವರು ಬರ್ದಿರೋದೇನು ಅಂತ ಹೇಳಿದ್ರೆ, ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು 1,50,000 ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಕಬ್ಬಿಣದ ಅದರನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ, ಆ 1,50,000 ಕೋಟಿ ಹಣ ಬಂದಿದೆ. ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಟುಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ. ಅದಕ್ಕೇನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ. ಬರ್ದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದಲ್ಲ, ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತೇಳಿ ಬರ್ದಿದ್ದಾರೆ.